ಏನಾಗಿದೆ ಬೆಲೆಗೆ ಸರ್? ಸರ್ ಬೆಳಗ್ಗೆ 6 ಗಂಟೆಗೆಲ್ಲ ಬಂದಿದ್ದಾರೆ ಮುನ್ಸಿಪಾಲಿಟಿ ಕಡೆಯಿಂದ. JCB ಅವ್ರು ಬಂದ್ಬಿಟ್ಟು ಇಲ್ಲಿ ಒಂದು 10 ಅಂಗಡಿ ಬಂದ್ಬಿಟ್ಟು ಎಲ್ಲ ಡೆಮಾಲಿಷನ್ ಮಾಡಿದ್ದಾರೆ ವಿತೌಟ್ ಪ್ರಿಯರ್ ಇಂಟಿಮೇಷನ್. ಸರ್ ಯಾರಿಗೂ ಹೇಳಲಿಲ್ಲ, ನೋಟಿಸು ಕೊಟ್ಟಿಲ್ಲ, ಏನಿಲ್ಲ. ಬಟ್ ಏನು ರೀಸನ್ ಡೆಮಾಲಿಷನ್ ಮಾಡಿ ನಮ್ಗೆ ಯಾರು ಗೊತ್ತಿಲ್ಲ. ಬೆಳಗ್ಗೆ ಆಮೇಲೆ ಒಬ್ಬೊಬ್ಬರಾಗಿ ಹೇಳಿ ಎಲ್ಲ ಬಂದಿದ್ದು. ಇವಾಗ ಎಲ್ಲ ಬಂದು ಇಲ್ಲಿ ನೋಡಿ ಇಷ್ಟಿದೆ, ಇನ್ನೂ ಕೂಡ ಜಾಸ್ತಿ ಇದೆ. ಇಲ್ಲಿ ಬಂದಿರೋದು ಬರೀ ಒಂದು 25% ಬಂದಿದ್ದಾರೆ. ಇನ್ನು 70% ಊರಲ್ಲಿಲ್ಲ. ಸಂಡೇ ಎಲ್ಲ ಸ್ವಲ್ಪ ಔಟ್ಸೈಡ್ ಹೋಗಿದ್ದಾರೆ. ಬೆಳಗ್ಗೆ ಅದು ಸಂಡೇ ಟೈಮು, ಗೌರ್ಮೆಂಟ್ ಹಾಲಿಡೇ ಎಲ್ಲ. ಇಂಥ ಟೈಮಲ್ಲಿ ಬಂದ್ಬಿಟ್ಟು ಪ್ರಿಯರ್ ಇಂಟಿಮೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಇರೋ ನೋಡಿದ್ದಾರೆ, ಒಲ್ಲೆಲ್ಲ ಅವ್ರು ಬಂದಿದ್ದಾರೆ. ಜೊತೆಗೆ ಹೇಳಿದ್ರೆ ಕಮಿಷನರ್ ಇಲ್ಲಿ ಕಳಿಸಿದ್ದಾರೆ ಅಂದ್ಬಿಟ್ಟು ಅವ್ರು ಹೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇವರೆಲ್ಲ ಕೇಳ್ತಾರಂತೆ, ಯಾಕೆ ಬಂದ್ಬಿಟ್ಟು ಡೆಮಾಲಿಷನ್ ಮಾಡ್ತೀವಿ ಸರ್, ನಮಗೆಲ್ಲ ಹೇಳ್ಬಾರ್ದಾ? ನೀವು ಒಂದು ಪ್ರಿಯರ್ ಇಂಟಿಮೇಷನ್ ಇಲ್ಲದೆ ನೀವು ಬಂದು ಮಾಡ್ರಿ ಹೆಂಗೆ ಸರ್? ನಿಮ್ಗೆಲ್ಲ ಹೇಳ್ಬೇಕು ಅವಶ್ಯಕತೆ ಇಲ್ಲ, ಇದು ನಮ್ದು ಅಂತ ಹೇಳಿದ್ರಂತೆ. ನಮ್ದು ಅಂದ್ರೆ ಅದು ಯಾರ್ದು ನನಗೆ ಗೊತ್ತಿಲ್ಲ. ನಮ್ದು ಅಂತ ಯಾರ ಮನೆ ಆಸ್ತಿ ಇದು ಗೌರ್ಮೆಂಟ್ ಪ್ರಿಮಿಸಸ್. ಗೌರ್ಮೆಂಟ್ ಯಾರು? ಪಬ್ಲಿಕ್ ಫಾರ್ಮ್ ಮಾಡೋದೇ ಗೌರ್ಮೆಂಟ್. ಬೇರೆ ಯಾರಿದ್ದಾರೆ? ಇವ್ರು ಬಂದು ನಮ್ದು ಯಾರ್ದು? ಅದು ಯಾರ ಮನೆ? ಅದು ಯಾರ ಮನೆ ಆಸ್ತಿ ಹೇಳಿ ನೋಡೋಣ. ಪಬ್ಲಿಕ್ದು. ಗೌರ್ಮೆಂಟ್ ಈಸ್ ಪಬ್ಲಿಕ್ ಓನ್ಲಿ, ಪಬ್ಲಿಕ್ ಬೈ ಗೌರ್ಮೆಂಟ್ ಅಲ್ವಾ? ಅವ್ರು ಬಂದ್ಬಿಟ್ಟು ಅದು ಒಂಥರ ರಫ್ ಆಗಿ ಮಾತಾಡಿದ್ದಾರೆ, ವಲ್ಗರಾಗಿ ಮಾತಾಡಿದ್ದಾರೆ. ಎಲ್ಲರ ವ್ಯಾಪಾರಸ್ಥರೆಲ್ಲ ಬಂದ್ಬಿಟ್ಟು ಒಂಥರ ಗಲೀಜ್ ಮಾತೆಲ್ಲ ಮಾತಾಡಿದ್ದಾರೆ. ಅದು ತಪ್ಪು. ಅದು ಒಂದು ಲೀಡರ್ ಆಗಿ ತಪ್ಪಾಗಿ ಮಾತಾಡಬಾರ್ದು, ಗೌರವ ಕೊಡಬೇಕು. ನಾ ಹೇಳ್ಬಾರ್ದು, ನಮ್ಮ ಕಷ್ಟ ಸರ್. ಅದೇ ಅವ್ರ ಮನೆ ಅವ್ರ ಅಂಗಡಿ ಯಾರಾದ್ರು ಹೊಡೆದ್ಬಿಟ್ಟು ಸುಮ್ಮನೆ ಇರ್ತಾರ? ಹೇಳಿ ನೋಡೋಣ. ಅವ್ರ ಪೇಯ್ನ್ ಅವ್ರಿಗೆ ಇರುತ್ತೆ, ಕೇಳ್ತಾರೆ. ನೀವು ತಾಳ್ಮೆಯಿಂದ ಹೇಳಬೇಕು. ಅದು ಬಿಟ್ಬಿಟ್ಟು ಒಂಥರ ಇದು ಮಾಡೋದು, ಒಂಥರ ರಫ್ ಆಗಿ ಮಾತಾಡೋದು, ಒಂಥರ ಮಾತಾಡಿದ್ದಾರೆ. ಇವರು ತುಂಬ ಬೇಜಾರಾಗಿದೆ, ನೋವಾಗಿದೆ, ತುಂಬ ನೋವಾಗಿದೆ. ನೆಕ್ಸ್ಟ್ ಫರ್ದರ್ ಏನು ಮಾಡ್ತೀರಾ ಸರ್? ಸರ್ ಫರ್ದರ್ ಇವಾಗ MLA ಮೇಡಮ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್. ಮೇಡಮ್ ಏನಾದ್ರು ಸ್ಟೆಪ್ ತೊಗೊಂಡು ಎಲ್ರಿಗೂ ಒಂದು ಅನುಕೂಲ ಮಾಡ್ಕೊಳ್ಬೇಕು. ಅಂಗಡಿ ದಯವಿಟ್ಟು ಡೆಮಾಲಿಷ್ ಮಾಡಬಾರ್ದು. ಸುಮಾರು ಫ್ಯಾಮಿಲೀಸ್ ಇದೆ ಇದರಲ್ಲಿ. ಒಂದು ಅರ್ಧ ಭಾಗ ಅಂಗಡಿಗಳಿಟ್ಟು ಬದುಕ್ತಾ ಇದ್ದಾರೆ. ಕೆಲವರು ಬಂದ್ಬಿಟ್ಟು ಗೋಡನ್ ಮಾಡಿದ್ದಾರೆ. ಯಾಕಂದರೆ ಮಾರ್ಕೆಟಲ್ಲಿ ಮೇಯ್ನಲ್ಲಿದೆ, ಅಲ್ಲಿ ಗೋಡನ್ ಮಾಡೋಕ್ಕಾಗಲ್ಲ. ಬೇರೆ ನಿಯರೆಸ್ಟ್ ಪ್ಲೇಸ್ ಬೇರೆ ಯಾವುದೂ ಇಲ್ಲ ವ್ಯಾಪಾರಿಗಳಿಗೆ. ಪಕ್ಕದಲ್ಲಿರೋ ಇದೇನೇ ಜಾಗ, ಗೋಡನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕರೆಕ್ಟಾಗಿ ಕಟ್ತಾಗಿದ್ರು, ಬಾಡಿಗೆ ಎಲ್ಲ ಕಟ್ತಾ ಇದ್ರು. ಸಡನ್ ಆಗಿ ಓವರ್ ರೈಸ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಕಟ್ತಾ ಇದ್ದಾರೆ, ಸ್ವಲ್ಪ ಜನ ಕೈಯಲ್ಲಿ ಆಗ್ತಾ ಇಲ್ಲ. ಪಾಪ ತುಂಬ ಬಾಡಿಗೆ ಹೆವಿ ಇದೆ. ಲೆಸ್ ಮಾಡಿದ ಒಂದ್ಸರಿ MLA ಮೇಡಮ್ ವಿಸಿಟ್ ಮಾಡಿದ್ದಾರೆ ಈ ಸ್ಪಾಟ್ನ. ಅವಾಗ ವ್ಯಾಪಾರಸ್ಥರೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಮೇಡಮ್ ಒಪ್ಕೊಂಡಿದ್ದಾರೆ, ನಾನು ಮಾಡ್ಕೊಡ್ತೀನಿ ಕಡಿಮೆ, ಇವಾಗ ಯಾರು ಸದ್ಯಕ್ಕೆ ಕಟ್ಟಬೇಡಿ, ಎಲ್ಲ ಮಾಡಿಬಿಟ್ಟು ಕಡಿಮೆ ಮಾಡಿ ನಿಮ್ಗೆ ಇದು ಮಾಡ್ತೀನಿ, ಆಮೇಲೆ ನೀವು ಕಟ್ಟ್ರಿ ಅಂತ ಮೇಡಮ್ ಹೇಳಿ ಹೋಗಿದ್ದಾರೆ. ಅದು ವಿಡಿಯೋನು ಒಂದು ವ್ಯಾಪಾರಿ ಹತ್ರ ವಿಡಿಯೋನು ಇದೆ, ನಿಮ್ಗೆ ತೋರಿಸಿರ್ತಾರೆ. ಸದ್ಯ ನಿಮ್ಗೆ ನೋಡ್ಬೋದು, ಮೇಡಮ್ ಮಾತು ಕೊಟ್ಟಿದ್ದಾರೆ. ಅದರಿಂದ ಇವಾಗ ನಾವು ಬೇರೆ ಏನು ಇಲ್ಲ ಸರ್, ಬರೀ ಮೇಡಮ್ಗೆ ಕೈ ಮುದ್ದು ಕೇಳ್ಕೊಳ್ತಾ ಇದ್ವಿ. ಇಷ್ಟು ಫ್ಯಾಮಿಲಿ ಸಫರ್ ಆಗ್ತಾ ಇದೆ. ದಯವಿಟ್ಟು ಮೇಡಮ್ ಸ್ವಲ್ಪ ಎಲ್ರಿಗೂ ನೀವೇ ಒಂದು ದಾರಿ ಮಾಡಬೇಕು. ಓಕೆ, ತಾವು ಹೆಸರು ಸರ್? ಸರ್ವಣ್ಣ ಸರ್.